ವಿರಾಮದ ನಂತರ ನ್ಯೂಸ್ ಎಟ್ 1ಗೆ ಮತ್ತೊಮ್ಮೆ ಸ್ವಾಗತ. ಗೃಹ ಸಚಿವ ಪರಮೇಶ್ವರ್ ಅವರ ಬಳಿ ಹೇಳೋಕೆ ಶಿವಮೊಗ್ಗದ ಹಲವು ವಿಷಯಗಳಿವೆ. ನಾವು ಹಲವು ಬಾರಿ ಮನವಿ ಕೊಟ್ಟಿದ್ದೀವಿ, ಆದ್ರೆ ಏನು ಉಪಯೋಗ ಆಗಿಲ್ಲ ಅಂತ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಎನ್. ಚನ್ನಬಸಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಗೃಹ ಸಚಿವ ಪರಮೇಶ್ವರ್ ಅವರು ಶಿವಮೊಗ್ಗಕ್ಕೆ ಬಂದಾಗ ಶಾಸಕರು ವಿಧಾನ ಪರಿಷತ್ ಸದಸ್ಯರ ಸಭೆಯನ್ನ ಮಾಡಬೇಕಿತ್ತು, ಆದ್ರೆ ಮಾಡಿಲ್ಲ. ಸುಮ್ಮನೆ ಪೊಲೀಸ್ ಭವನ ಉದ್ಘಾಟಿಸಿ ವಾಪಸ್ ಹೋದ್ರು. ಶಿವಮೊಗ್ಗದ ವಿಷಯಗಳನ್ನ ಅವರ ಜೊತೆ ಚರ್ಚಿಸಲು ಆಗಿಲ್ಲ ಅಂತ ಹೇಳಿದ ಚನ್ನಬಸಪ್ಪ ಅವರು, ಭದ್ರಾವತಿಯಲ್ಲಿ ಶಾಸಕರ ಪುತ್ರ ಬಸವೇಶ್ವರ ಅವರ ಮಹಿಳಾ ಅಧಿಕಾರಿಯನ್ನ ಅವಾಚ್ಯವಾಗಿ ನಿಂದಿಸಿರುವುದು ಅದರಲ್ಲಿ ಒಂದು. ಇಂತಹ ಹಲವು ಘಟನೆಗಳು ಇವೆ ಅಂತ ಹೇಳಿದ್ರು. ಶಿವಮೊಗ್ಗದಲ್ಲಿ ಹೊಸಬಲಲ್ಲಿ ನಡೆದಂತ ಘಟನೆಗಳ ಬಗ್ಗೆ ನಿಮ್ಗೆ ಹೇಳಿದ್ರೆ ನೀವು ಬರೋದಿಲ್ಲ. ಭದ್ರಾವತಿಯಲ್ಲಿ ಏನೇನಾಗಿದೆ ಅಂತ ಹೇಳಿದ್ರು ಕೂಡ ಭದ್ರಾವತಿಗೂ ಬರಲ್ಲ, ಶಿವಮೊಗ್ಗಕ್ಕೂ ಬರಲ್ಲ. ಬರ್ತೀರಿ ಶಿವಮೊಗ್ಗ ಜಿಲ್ಲೆಗೆ, ಪೊಲೀಸ್ ಭವನ ಉದ್ಘಾಟನೆ ಮಾಡಿ ಹೊರಟೋಗ್ಬಿಡ್ತೀರಿ. ಇಲ್ಲಿರೋ ಶಾಸಕರ ಜೊತೆಗೆ, ಇಲ್ಲಿರೋ ಅಧಿಕಾರಿಗಳ ಜೊತೆಗೆ ಯಾವ್ದಾರು ಒಂದು ಮೀಟಿಂಗ್ ಮಾಡಿದ್ರೆ ಅದರ ಪರಿಣಾಮ, ನಿಮ್ಮ ಬೇಜವಾಬ್ದಾರಿಯ ಪರಿಣಾಮ ಇವತ್ತು ಆ ಹೆಣ್ಮಗಳ ಅಪಮಾನವನ್ನ ಅನುಭವಿಸಬೇಕಾಗಿರೋ ಸಂಗತಿ ನಿರ್ಮಾಣ ಆಗಿದೆ. ಪರಮೇಶ್ವರ್ ಅವರೇ, ಏನು ಅನ್ಸೋದಿಲ್ಲ ನಿಮ್ಗೆ? ಕಳೆದ ರಾತ್ರಿ 12 ಗಂಟೆಗೆ ಹೋಗಿ ಕೆಲಸ ಮಾಡುವಂತ ಒಬ್ಬ ಮಹಿಳೆ, ದಿಟ್ಟ ಮಹಿಳೆ ಹೇಳಿದ್ರೆ ನೆನಪಾಗಿದೆ, ಕಿತ್ತೂರಾಣಿ ಚೆನ್ನಮ್ಮ ಈ ತರದ ಆ ಹೆಣ್ಮಗಳು ಹೋಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಅವಳಿಗೆ ರಕ್ಷಣೆ ಕೊಡ್ಬೇಕಾಗಿ ಹೊಣೆಗಾರಿಕೆ ನಿಂತು ಅದರಿಂದ ಹಿಂದಕ್ಕೆ ಹೋಗ್ತಿರಲ್ಲ. ಬಸವನಿಗೋಸ್ಕರ ಬಸವನ ಭಾರ ಇಟ್ಕೊಂಡು ಹೋಗುವಂತ ಸ್ಥಿತಿಯಲ್ಲಿ ಪರಮೇಶ್ವರ್ ಇದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದೀರಿ ಗೊತ್ತಾಗ್ತಿಲ್ಲ ನಮಗೆ. ನಿಮ್ಮೆಲ್ಲರ ಒಟ್ಟು ಕಾರ್ಯದ ಪರಿಣಾಮ ಭದ್ರಾವತಿ ಒಳಗಡೆ ರಿಪಬ್ಲಿಕ್ ಆಗ್ಲಿಕ್ಕೆ ಬಿಟ್ಟಿರುವಂತದ್ದು, ನೀವು ಆಗಿರುವಂತದ್ದು ವ್ಯವಸ್ಥೆಗಳು. ಯಾರು ಮಾಡಬಾರದು ಮಾಡ್ತಾರೆ, ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಇದ್ದಂತ ಕೇಸ್ಗಳನ್ನು ವಾಪಸ್ ತಗೊಳ್ಳೋಂತ ದುಷ್ಕೃತ್ಯಕ್ಕೆ ಕೈ ಹಾಕಿದ್ರು. ಎಲ್ಲರ ಕುಟುಂಬಗಳಲ್ಲೂ ಹೆಣ್ಮಕ್ಳು ಇದ್ದಾರೆ ತಾನೆ. ಅನೇಕ ಮನೆಗಳಲ್ಲಿ ಹೆಣ್ಮಕ್ಳು ಅಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾನೆ. ಅವರಿಗೆಲ್ಲ ರಕ್ಷಣೆ ಬೇಡವಾ? ಬೇಡ ಪರಮೇಶ್ವರ್ ಅವರೇ ಹೇಳಿ. ನೀವು ನ್ಯಾಯ ಕೊಡ್ಲಿಕ್ಕೋಸ್ಕರ ಭದ್ರಾವತಿಗೆ ಬರ್ಬೇಕು. ನೀವು ಹೆಣ್ಣು ಅಧಿಕಾರಿಗಳು ಈ ರೀತಿ ಸರಿಯಾದಂತ ದಿಕ್ಕಳ ಕೆಲಸ ಮಾಡ್ತಿರೋದು, ರಕ್ಷಣೆ ಕೊಡ್ಲಿಕ್ಕೆ ನೀವು ಬಂದು ಅವರಿಗೆ ಧೈರ್ಯವನ್ನು ಹೇಳುವಂತ ಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀರ. ನೀವು ನಾವಿದ್ದೇವೆ, ನಾವು ಕೊಡ್ತೇವೆ ಧೈರ್ಯ. ಜ್ಯೋತಿ ಅವರೇ, ನಿಮ್ ಜೊತೆಗೆ ನಾವಿದ್ದೇವೆ. ನಾಗರಿಕ ಸಮಾಜ ಇದೆ ನಿಮ್ ಜೊತೆಗೆ ನಾಗರಿಕ ಸಮಾಜ ಇದೆ. ನೀವು ಮಾಡಿರುವಂತ ಒಳ್ಳೆ ಕೆಲಸಕ್ಕೆ ನಿಮ್ ಜೊತೆಗೆ ನಾವಿದ್ದೇವೆ. ಮರಳು ದಂಧೆನ ಮಟ್ಟ ಹಾಕ್ಬೇಕು ಅಂತ ಹೊರಟಿದ್ರಲ್ಲ ಜ್ಯೋತಿ ಅವರೇ, ನಿಮ್ ಜೊತೆಗೆ ನಾವಿದ್ದೇವೆ. ಸಾರಿ ಹೇಳಿದ್ದೇವೆ, ಮರಳು ದಂಧೆನ ಬಗ್ಗಿಬಿಡಿರಿ, ಡ್ರಗ್ ಮಾಫಿಯಾ ಬಗ್ಬಿಡಿರಿ. ಏನಕ್ಕೂ ತಲೆನೇ ಕೆಡಿಸ್ಕೊಂಡಿದ್ದೇರಂತ ಪರಮೇಶ್ವರ್, ಯಾವುದ್ರ ಬಗ್ಗೆ ಯೋಚನೆನೂ ಮಾಡಿದಾರಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೊಂದು ನಿರ್ಲಜ್ಜ ಸರ್ಕಾರ, ನಿರ್ವೀರ್ಯ ಸರ್ಕಾರ. ಯಾಕೆಂದ್ರೆ ಶಾಸಕರು ಎದುರು ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಶಾಸಕರನ್ನ ಎದುರು ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಆಗದೇ ಇರುವಂತ ನಿರ್ವೀರ್ಯ ಸರ್ಕಾರ ಇದು. ಬಹಳ ನೋವಿನಿಂದ ಹೇಳ್ತಾರೆ.